ಆತ್ಮೀಯ H16 ನ್ಯೂಸ್ ಅರ್ಧದೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ, ನಿರಂತರವಾಗಿ ನೋಡ್ತಾ ಇದ್ದೀರಿ ರಾಮ ಮಂದಿರದ ಲೂಟಿ ಟಕಾಯಿತಿ ಶಬ್ದದ ಟೈಟಲ್ಗಳಲ್ಲಿ ರಾಮ ಮಂದಿರ ಸುತ್ತಮುತ್ತಲಾದಂಥ ಒಂದು ಭ್ರಷ್ಟ ವ್ಯವಹಾರಗಳ ಬಗ್ಗೆ ನಿತ್ಯ ನೋಡ್ತಾ ಇದ್ದೀರಿ. ಅದು ದಿನದಿಂದ ಹೆಚ್ಚಾಗ್ತಾ ಇದೆ, ಕಡಿಮೆ ಅಂತ ಆಗ್ತಾ ಇಲ್ಲ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ನಿಮಗೆ ಗೊತ್ತಿದೆ. ಈ ಟ್ರಸ್ಟಲ್ಲಿದ್ದಂಥ 15 ಜನರಲ್ಲಿ 12 ಜನ ಅತ್ಯಂತ ಬಲ್ಲ ಮೂಲ ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ ಆರ್ಡರ್ ಆದ ಮೇಲೆ ಮೋದಿಯವರು ತಮಗೆ ಬೇಕಾದಂಥ 12 ಜನರ ಟ್ರಸ್ಟಿಗಳನ್ನು ನೇಮಿಸಿದರು. ಇನ್ನು 3 ಜನ ಬೇರೆ ರೂಪದಿಂದ ಬಂದಂಥವ್ರು. ಹೀಗಾಗಿ ಇವತ್ತು ಏನಲ್ಲಿ ನಡೀತಾ ಇದೆ ಈ ಟ್ರಸ್ಟ್ ಮೂಲಕ, ರಾಮ ಜನ್ಮಭೂಮಿ ಟ್ರಸ್ಟ್ ಮೂಲಕ ಏನು ನಡೀತದೆ, ಈ ಟ್ರಸ್ಟ್ ಮೂಲಗಳಂತಹ ಇವತ್ತಿನ ಅಪರಾಧಿ ತಪ್ಪುಗಳಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮೋದಿಯವರ ಹೊಣೆ ಅಂತೇಳಿ ಇವತ್ತು ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಯಾಕಂದರೆ ಇಷ್ಟರೊಳಗೆ ಇದು ಆರೋಪ ಯಾರು ಮಾಡ್ತಾಯಿದ್ರು, ಅವ್ರನ್ನ ಅರೆಸ್ಟ್ ಆಗಬೇಕಾಗಿತ್ತು, ಅವ್ರು ಜೈಲಿಗೆ ಹೋಗ್ಬೇಕಾಗಿತ್ತು. ಈಗ ಹಲವು ಸಲ ಈ ನಮ್ಮ ವಿರೋಧ ಪಕ್ಷರು ಆರೋಪ ಮಾಡೋದು ಅಷ್ಟೇ ಅಲ್ಲ, ಇದಕ್ಕೆ FIR ಯಾಕಿಲ್ಲ, ಇಲ್ಲಿವ್ರಿಗೆ FIR ಮಾಡ್ತಾಯಿಲ್ಲ, SIT ಯಾಕೆ ನೇಮಿಸಿದ್ರಿ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋ ಪ್ರಶ್ನೆಗೆ ಮೊದಲು FIR ಮಾಡಿರಿ ಅಂತಂದರು. ಅಂತೂ ಕೊನೆಗೂ ಒಂದು FIR ಮಾಡಿದ್ದಾರೆ. ಆ FIRದಲ್ಲೇ ಒಂದಿಷ್ಟು ಹೆಸರುಗಳಿದ್ದಾವೆ, ಒಂದು 8-9 ಜನರ ಹೆಸರುಗಳಿದ್ದಾವೆ. ಮೊದಲನೇದಾಗಿ ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್, ಇವ ಚಂಪತ್ ರಾಯರ ಡ್ರೈವರ್. ಮನೀಶ್ ಯಾದವ್ ಎರಡನೇದವರು. ಮೂರನೇದವರು ಲವ್ ಕುಶ್ ಮಿಶ್ರಾ. ನಾಲ್ಕನೇದವರು ಕರುಣೇಶ್ ಪಾಂಡೆ. ಐದನೇದವರು ರಾಮ್ ಶಂಕರ್ ಮಿಶ್ರಾ. ಆರನೇದವರು ಸುಭಾಷ್ ಶ್ರೀವಾಸ್ತವ್. ಏಳನೇದವರು ಅನುಕಲ್ಪ ಮಿಶ್ರಾ. ಎಂಟನೇದವರು ಅವಿನಾಶ್ ಶುಕ್ಲಾ. ಇನ್ನು 9 ಇನ್ನಿತರರು ಆಗಲಾರದಂಥ ಜನ ಇದ್ದಾರೆ. ಇವ್ರ ಹೆಸರನ್ನು ಇವತ್ತು FIR ದಾಖಲೆ ಮಾಡಿದ್ದಾರೆ. ಅಂದ್ರೆ ಇವ್ರ ಮೇಲೆ ಎನ್ಕ್ವೈರಿ ಆಗುವಂಥದ್ದು ಅಂತ. ಮತ್ತು ಇವ್ರು ಎಲ್ಲಿ ಹೋದರು? ಮುಖ್ಯವಾಗಿ ಎನ್ಕ್ವೈರಿ ಆಗಬೇಕಾಗಿದ್ದಂಥ ವ್ಯಕ್ತಿಗಳು ನಿಮಗೆ ಗೊತ್ತದ. ಆರೋಪಗಳು ಮೇನ್ ಇದ್ದಿದ್ದು ಚಂಪತ್ ರಾಯ್ ಬನ್ಸಾಲ್. ಎಲ್ಲಿದ್ರು? ಇವ್ರ ಮೇಲೆ ಆರೋಪ ಆಗಲಿಲ್ಲ. ಮೇನ್ ಇವರಿದ್ದಾರೆ. ಭೂಮಿಯ ವ್ಯವಹಾರ ಆಗಿರ್ಬೋದು, ಮತ್ತೇನಾಗಿರ್ಬೋದು, ನೀವು ನೋಡಿರ್ಬೋದು. ಸಂಜಯ್ ಸಿಂಗ್ ಅವರಂತೂ 11 ದಾಖಲೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ SIT ತಂದು ಕೊಟ್ಟಿದ್ದಾರೆ ಅವರು. ಇವರು ಇದರಲ್ಲಿ ಹೆಚ್ಚಿಗಿರೋರೆಲ್ಲ ಚಂಪತ್ ರಾಯ್ ಮತ್ತು ಅವ್ರ ಸಂಬಂಧಿಕರು, ಟ್ರಸ್ಟಿಗಳು, ಇವರೆಲ್ಲ ಭೂಮಿ ಯಾವ ವ್ಯವಹಾರ ಮಾಡಿದ್ದಾರೆ ಅಂತ ಸ್ಪಷ್ಟ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ರಾಮ ಜನ್ಮಭೂಮಿ ಟ್ರಸ್ಟದ ದುಡ್ಡನ್ನು ಮನಸ್ಸಿಗೆ ಬಂದಂಗೆ ಕೊಟ್ಟು ಖರೀದಿ ಹಾಕಿಸ್ಕೊಂಡು ಭೂಮಿಯನ್ನು ಟ್ರಸ್ಟ್ಗಳಿಗೆ ಮಾರ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಮಾರ್ಕೆಟ್ ಹೆಚ್ಚು ಮಾಡಿಕೊಂಡು 10, 20, 100 ಪಟ್ಟು ಹೆಚ್ಚು ಮಾಡ್ಕೊಂಡು ಮಾರಿದ್ದಾರೆ. ಮಾರಿ ಆ ದುಡ್ಡು ಕೊಟ್ಟಿದ್ದು ಯಾವುದು ಬಂದು ಟ್ರಸ್ಟದ ದುಡ್ಡಿನಲ್ಲಿ ಹಾಕಿದ್ದಾರೆ. ಟ್ರಸ್ಟಿಗೆ ಅದನ್ನು ಮಾಡಿದ್ದಾರೆ. ಆ ಎಕ್ಸಸ್ ದುಡ್ಡನ್ನು ಅವರೇ ಹೊಡೆದಾರ. ನೇರ ಆರೋಪ ಸಂಜಯ್ ಸಿಂಗ್ ಅವರು, ಆಮ್ ಆದ್ಮಿಯವರು ಮಾಡ್ತಾಯಿದ್ದಾರೆ. ದಾಖಲೆ ಸಮೇತ ಇಲ್ಲಿವರೆಗೆ ಚಂಪತ್ ರಾಯರು ಒಂದು ಕೂಲ್ ಸಹಿತ ಕುಂಕಿಲ್ಲ. ಯಾಕೆ? ಗೋಪಾಲ್ ರಾವ್ ಮತ್ತವರು ಬರ್ತಾರೆ, ಅವ್ರದ್ದು ಕೊಂಕಿಲ್ಲ. ಅನಿಲ್ ಮಿಶ್ರಾ ಇನ್ನೊಬ್ರು ಬರ್ತಾರೆ, ಇವ್ರ ಹೆಸರಿಲ್ಲ FIRದಲ್ಲೇ. ಯಾಕಿಲ್ಲ ಅಂತ ಅಂದ್ರೆ ಇದರಿಂದ ಪ್ರಬಲರ ಪ್ರಭಾವದ, ಇವರು ಪ್ರಬಲರಿದ್ದಾರೆ. ಇವ್ರನ್ನ ಬಿಟ್ಟು ಯಾರೋ ಇನ್ನುಳಿದ ಅವರು ಮಾಡಿದಾರಿಲ್ಲ ಅಂತಲ್ಲ, ಆದರೆ ಇವರು ಕೈಕೆಳಿ ಕೆಲಸಗಾರ. ಏನು ಹೇಳಿದ್ರೆ ಟಿನ್ನು ಯಾದವ್ ಇವರು ಚಂಪತ್ ಲಾಲ್, ಈ ನಮ್ಮ ಚಂಪತ್ ವಿಶೇಷವಾಗಿ ರಾಯ್ ಬನ್ಸಾಲ್ರ ಕಾರ್ ಡ್ರೈವರ್. ಇವರು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದಾರೆ. ಅವ್ರು ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಭಾಳ ದಿನ ಒಂದು ತುಡುಗು ಮಾಡಿರ್ಬೋದು ಅವ್ರ ಜೊತೆ ಕೂಡಿ. ಆದರೆ ಮೇಲಿದ್ದಂಥ ಚಂಪತ್ ರಾಯ್ ಅಂತೇಳಿ ಅಲ್ಲಿ ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ, ಅದರಲ್ಲೂ ವಿರೋಧ ಪಕ್ಷಗಳು. ಇಲ್ಲಿವರೆಗೆ ಹೇಗೋ ನುಗ್ಗುತ್ತಾ ಬಂದರು ನಮ್ಮ ವಿಶೇಷವಾಗಿ ಅಲ್ಲಿಯ ಯೋಗಿ ಆದಿತ್ಯನಾಥ್ ಅವರು. ಗೋರಖ್ಪುರದಿಂದ ಬಂತ ಅಲ್ಲಿ ಒಂದು ಮಠದ ಸ್ವಾಮೀಜಿ ಇವರೆಲ್ಲ. ಆದರೆ ಇವತ್ತು ಇವ್ರ ಕೈಯಲ್ಲಿ ಇವ್ರು ನೇಮಿಸಿದಂಥ, ಮೋದಿಯವ್ರು ನೇಮಿಸಿದಂಥ ಈ ಟ್ರಸ್ಟಿಗಳಿಂದ ಇಂಥ ನಾವು ವ್ಯವಹಾರ ನಡೆದ
ಇಲ್ಲಿವರೆಗೆ FIR ಆಗಿಲ್ಲ ಅನ್ನೋದು FIR ಮಾಡಿದ್ದಾರೆ. ಇನ್ನು ಇವರ ಮೂಲಕ ಇದನ್ನು ಮುಚ್ಚು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿಯೇ ವಿರೋಧ ಪಕ್ಷಗಳೆಲ್ಲ ನೇರ ಆರೋಪದ. ಹೀಗಾಗಿ ಈ ಡೆವಲಪ್ಮೆಂಟ್ ಅದರಲ್ಲೂ ಮುಖ್ಯವಾಗಿ ನಿಮಗೆ ಗೊತ್ತದ ನೃಪೇಂದ್ರ ಮಿಶ್ರಾ ಅನ್ನುವಂಥವ್ರು, ಇಲ್ಲಿ ಒಂದು ಭಾಳ ಸೂಕ್ಷ್ಮ ರಾಜಕೀಯ ಡೆವಲಪ್ಮೆಂಟ್ ಅದ. ನೃಪೇಂದ್ರ ಮಿಶ್ರಾ ಯಾರು ಇವರು? ನಿಮಗೆ ಈಗಾಗಲೂ ಹೇಳಿದ್ದೀನಿ, ಒಮ್ಮೆಬಿಟ್ಟು ಹಲವು ಸಲ ಹೇಳಿದ್ದೀನಿ. ಇವರು ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಇದ್ದಾಗ ಕರ ಸೇವಕರ ಮೇಲೆ ಗುಂಡು ಹಾರಿಸೋದಕ್ಕೆ ಕಾರಣಕರ್ತರಾದವರು ಅಂತ ಇವತ್ತಿಗೆ ಅವ್ರ ಮೇಲೆ ಆರೋಪ ಅದ. ಇವತ್ತು ಇವರು ಮೋದಿಯವರ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಇವತ್ತು ಈ ಎಲ್ಲ ಘಟನೆಗಳಿಗೆ ಇಲ್ಲಿ ಡಕಾಯಿತಿ ನಡೆದ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಹಾಗಾದರೆ ಇವರೆಲ್ಲ ಯಾರು? ಇವರೆಲ್ಲ ಇಲ್ಲಿಯ ಚಂಪತ್ ರಾಯ್ ಬನ್ಸಾಲ್ರ ಗೋಪಾಲ್ ರಾವ್ ಅವರ, ಅದೇ ಕಾಲಕ್ಕೆ ಇನ್ನೊಬ್ಬರು ಅವಿನಾಶ್ ಮಿಶ್ರಾ ಅನ್ನೋರ, ಇನ್ನೂ ಅನೇಕರು ಬರ್ತಾ ಇದ್ದಾರೆ. ಅವ್ರ ಕೈಗಳಿಗೆ ಕೆಲಸ ಮಾಡುವಂಥವ್ರು ಅನ್ನೋಂಥ ಮಾತುಗಳು. ಅಂದರೆ ಒಟ್ಟಾರೆಯಾಗಿ ಭೂಮಿ ಹಗರಣ ನಡೆದಿಲ್ಲ, ನೂರಾರು ಕೋಟಿಗಳಲ್ಲೇ ಟ್ರಸ್ಟ್ನ ದುಡ್ಡನ್ನು ಬೇಕಾಬಿಟ್ಟು ಖರ್ಚು ಮಾಡಿ ಭೂಮಿ ಖರೀದಿ ಮಾಡಿದರೆ ಟ್ರಸ್ಟ್ ಹೆಸರಲ್ಲೇ. ಇನ್ನೂ 10-20 ವರ್ಷ ಆದರೂ ಅಷ್ಟು ರೇಟ್ ಬರಲಿಕ್ಕೆ ಸಾಧ್ಯ ಇಲ್ಲವು. ಆ ಪ್ರಮಾಣದಲ್ಲಿ ರೇಟ್ ಮಾರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಕೆಲವೊಂದಿಷ್ಟು ಸೈನ್ಯಕ್ಕೆ ಇಟ್ಟಂಥ ಭೂಮಿಯನ್ನು ಸಹಿತ ಖರೀದಿ ಮಾಡಿ ಹೋಗೋದು ಬಿಟ್ಟಿದ್ದಾರೆ. ಲೀಸ್ ಮೇಲೆ ಕೊಟ್ಟಂಥ ಭೂಮಿಗಳೆಲ್ಲವು ಅದನ್ನು ಮಾಡಿಸಿದ್ದಾರೆ ಅನ್ನೋ ಆರೋಪವನ್ನು ಸಂಜಯ್ ಸಿಂಗ್ ಅವ್ರು ಮಾಡ್ತಾಯಿದ್ದಾರೆ. ಸಂಜಯ್ ಸಿಂಗ್ ಅಂತ ನೇರವಾಗಿ ಇದನ್ನು ಯೋಗಿಯವರ ಮತ್ತು ಮೋದಿಯವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಇವರ ಕಾರಣರು, ಇವರಿಂದ ಇದೆಲ್ಲ ಆಗ್ಯದ ಅಂತೇಳಿ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದರೆ ಹೌದಲ್ಲಪ್ಪ ಇದು ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಈ ಶ್ರೀರಾಮ ಮಂದಿರದ ಏನು ಟ್ರಸ್ಟ್ ಅದ, ಈ ಟ್ರಸ್ಟ್ದವರು ಇವತ್ತಿನ ಈ ಎಲ್ಲ ಇದರಲ್ಲಿ ಬಂಗಾರದ ಆಭರಣಗಳನ್ನು, ಬೆಳ್ಳಿಯ ಆಭರಣಗಳನ್ನು, ಬೆಳ್ಳಿಯ ಇಟ್ಟಿಗೆಗಳನ್ನು ಎಲ್ಲನೂ ಏನು ಮನಸ್ಸಿಗೆ ಬಂದಂಗೆ ಮಾರ್ಕೊಂಡಿದ್ದಾರೆ, ದುಡ್ಡು ಮಾಡ್ಕೊಂಡಿದ್ದಾರೆ, ಕಮಿಷನ್ ಮಾಡ್ಕೊಟ್ಟಿದ್ದಾರೆ ಅನ್ನೋಷ್ಟು ಆರೋಪಗಳಿದ್ದಾವೆ. ಹೀಗಾಗಿ ರಾಮ ಮಂದಿರದ ಇವತ್ತಿನ ಇವೇನು ಘಟನೆಗಳಾಗಿದ್ದಾವೆ ಇದಕ್ಕೆಲ್ಲನೂ ಇವರೆಲ್ಲರೂ ಕಾರಣರು ಅನ್ನುವಂಥದ್ದು. ಹೀಗಾಗಿ ಇವತ್ತು ಮೋದಿಯವ್ರ ಮೇಲೆ ಮತ್ತು ಯೋಗಿಯವ್ರ ಮೇಲೆ ಈ ಆರೋಪ ಬರೋದ್ರಿಂದ ಇದು ತಪ್ಪಿಸ್ಕೊಳ್ಳೋರು ಯಾರು ಯಾರ ಮೇಲೆ ಹೋಗ್ಬೋದು ಇದು ಅನ್ನೋದು ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಇನ್ನೇನು ಉತ್ತರ ಪ್ರದೇಶ ಚುನಾವಣೆ ಬಂತು 2027 ಅನ್ನುವ ಸಂದರ್ಭದಲ್ಲಿ ಈ ಒಂದು ಸುದ್ದಿ ಇವತ್ತು ಉತ್ತರ ಪ್ರದೇಶದ ಮನೆಯಲ್ಲೂ ಚರ್ಚೆ ಆಗ್ತಾಯಿದೆ. ಯಾಕಂದ್ರೆ ಉತ್ತರ ಪ್ರದೇಶದ ಅದರಲ್ಲೂ ಮುಖ್ಯವಾಗಿ ಅಯೋಧ್ಯ ಇಡೀ ಉತ್ತರ ಭಾರತದ ಒಂದು ಆರಾಧ್ಯ ದೈವ. ಈವನ್ ದಕ್ಷಿಣ ಭಾರತದಲ್ಲೂ ಇದ್ದಾರೆ. ಯಾಕಂದರೆ ರಾಮ ಇಡೀ ದೇಶದ ಸರ್ವಶ್ರೇಷ್ಠ ಒಬ್ಬ ನಾಯಕ ಅಷ್ಟೇ ಅಲ್ಲ, ಒಬ್ಬ ದೇವರನ್ನಾಗಿ ನಾವು ಟ್ರೀಟ್ ಮಾಡ್ತಾ ಸ್ವೀಕಾರ ಮಾಡ್ಕೊಂಡು ಬಂದಿದ್ದೀವಿ, ಪೂಜಿಸ್ತಾ ಇದ್ದೀವಿ. ಹೀಗಾಗಿ ಅವರ ಗುಡಿಯ ಸುತ್ತ ಎಲ್ಲ ನಡೆದು ನೋಡಿದಾಗ ಇದಕ್ಕೆ ಹೊಣೆಗಾರರು ಯಾರು ಅನ್ನುವಂಥದ್ದು. ಇದರಿಂದಾಗಿ ಸಹಜವಾಗಿ ಯೋಗಿಯವರು ಮುಂಬರುವ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅಖಿಲೇಶ್ ಯಾದವ್ರನ್ನ ಎದುರಿಸಬಲ್ಲರು ಅನ್ನೋದು ಸಹಿತ ಇವತ್ತು ಪ್ರಶ್ನೆ ಆಗ್ತಾಯಿದೆ. ಯಾಕಂದ್ರೆ ರಾಮನಾಮದ ಹೆಸರಿಂದ ಬಂದಂಥ ಹಣವನ್ನು ಇವತ್ತು ಸಿಕ್ಕಾಪಟ್ಟೆ ಮನಸ್ಸಿಗೆ ಬಂದಂಗೆ ಖರ್ಚು ಮಾಡೋದಷ್ಟೇ ಅಲ್ಲ, ಗಂಟು ಮಾಡ್ಕೊಳ್ಳೋಂಥ ಕೆಲಸವನ್ನು ಈ ಎಲ್ಲ ಜನ ಮಾಡ್ತಾ ಇದ್ದಾರೆ. ಇದಕ್ಕೆ ಜನನೂ ಸಹಿತ ಇವತ್ತು ರೊಚ್ಚಿಗೆತ್ತೆ. ಏನಪ್ಪ ಇಂಥ ಜನರ ಸುತ್ತಮುತ್ತ ಪಾಪ ನಮ್ಮ ರಾಮ ಸಿಕ್ಕೊಂಡ್ಬಿಟ್ಟಲ್ಲ, ರಾಮನಲ್ಲ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿಲ್ಲ. ಹೀಗಾಗಿ ಉತ್ತರ ಪ್ರದೇಶದ ಈ ಒಂದು ರಾಮ ಮಂದಿರದ ಅದರಲ್ಲೂ ವಿಶೇಷವಾಗಿ ಇಡೀ ಆ ರಾಮನಿಗಾಗಿನ ಇಡೀ ತಮ್ಮ ರಾಮನ ಹೆಸರಿನ ಮೇಲೆ ರಾಜಕೀಯ ಮಾಡಿ ಅವರ ಹೆಸರಿನಿಂದ ರಾಮನ ಹೆಸರಿನಿಂದ ಅಧಿಕಾರ ಹಿಡಿದಂಥ BJP ಮತ್ತು RSS ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದು ಇಲ್ಲಿದ್ದಂಥ ಇವೇನು ಚಂಪತ್ ರಾಯ್ ಆಗಿರ್ಬೋದು, ಗೋಪಾಲ್ ರಾವ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮಗದೊಬ್ಬರಾಗಿರ್ಬೋದು, ಎಲ್ಲರೂ RSS ಮತ್ತು ವಿಶ್ವ ಹಿಂದೂ ಪರಿಷತ್ ಜೊತೆಗೆ ಸಂಬಂಧ ಇಟ್ಟಂಥವ್ರು. ಹೀಗಾಗಿ ಇವತ್ತು ಸಹಜವಾಗಿ ಅಲ್ಲಿ ಜನ ಸಹಿತ ಈ RSS ಬಗ್ಗೆ ಟೀಕೆಗಳನ್ನು ಮಾಡುವಂಥದ್ದು, ವಿಮರ್ಶೆ ಮಾಡುವಂಥದ್ದು ನಾವು ಕಾಣ್ತಾ ಇದ್ವಿ. ಯಾಕಂದ್ರೆ ಇಡೀ ದೇಶದ ಒಂದು ಪ್ರಾಮಾಣಿಕ ಸಂಸ್ಥೆ, ಸ್ವದೇಶಿ ಮೂವ್ಮೆಂಟ್ ಇದ್ದು, ಅದೇ ಕಾಲಕ್ಕೆ ರಾಷ್ಟ್ರಭಕ್ತಿಯನ್ನು ಇಡೀ ದೇಶಕ್ಕೆ ಕಲಿಸುವಂಥ ಸಂಸ್ಥೆ, ಇಡೀ ಒಂದು ಏನಪ್ಪ ವ್ಯವಸ್ಥೆಯನ್ನು ಬದಲು ಮಾಡಿಸುವಂಥ ಶಕ್ತಿ ಇದರಲ್ಲದ ಅಂಥೇಳಿ ನೂರಾರು ಹೊಗಳಿಕೆಗಳು ಮತ್ತೇನು ಪಡೆದಂಥದ್ದು. ಮತ್ತು 88,000 90,000 ಸಮೀಪ ಶಾಖೆಗಳನ್ನು ಹೊಂದಿರುವಂಥ ಈ ಸಂಸ್ಥೆ ಇವತ್ತು ವಿಶ್ವದ ಅತಿ ದೊಡ್ಡ ಸಂಘಟನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಂಥ ಸಂಸ್ಥೆ ಮೇಲೆ ಇವತ್ತು ರಾಮ ಮಂದಿರ ರಾಮನಿಂದ ಇವರು ಅಧಿಕಾರ ಹಿಡಿಸಲಿಕ್ಕೆ BJPಗೆ ಸಹಕರಿಸಿದ್ರು. ಅದೇ ರಾಮನಾಮದ ಧರುಡೆಯಿಂದಾಗಿ, ಲೂಟಿಯಿಂದಾಗಿ ಇವತ್ತು RSS ಕೆಟ್ಟ ಹೆಸರು ಬರ್ತಾಯಿದೆ ಅನ್ನೋದನ್ನು ಅಷ್ಟೇ ಗಮನಿಸಬೇಕಾಗಿದೆ. ಈ ಮೊದಲನೇ ಭಾಗದಲ್ಲಿ ನಾನು ಇವತ್ತು ಹೆಚ್ಚು ಟೆಸ್ಟ್ ಕೊಟ್ಟಿದ್ದು UP ಉತ್ತರ ಪ್ರದೇಶ, ಅದರಲ್ಲೂ ಯೋಗಿ ಆದಿತ್ಯನಾಥ್. ಇನ್ನು ಇದೇ ರೀತಿಯಾಗಿ ಇನ್ನುಳಿದ BJP ಆಡಳಿತ ರಾಜ್ಯಗಳಲ್ಲೂ ಸಹಿತ ಇಂಥದ್ದೇ ಒಂದು ಆರೋಪಗಳು ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಮಧ್ಯಪ್ರದೇಶ ಆಗಿರ್ಬೋದು,
ಅದೇ ಕಾಲಕ್ಕೆ ಬಿಹಾರ ಆಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ಛತ್ತೀಸ್ಗಢ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ದಿಲ್ಲಿ ಆಗಿರ್ಬೋದು, ಉತ್ತರಾಖಂಡ ಆಗಿರ್ಬೋದು, ಈಗ ಬಂದಂಥ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಇವೆಲ್ಲವೂ ನಿಧಾನಕ್ಕೆ ಭ್ರಷ್ಟ ಅರಸರು ಅಂದರೆ ಮುಖ್ಯಮಂತ್ರಿಗಳು ಭ್ರಷ್ಟ ಮುಖ್ಯಮಂತ್ರಿ ಸ್ಥಾನ ಆಗ್ತಾ ಇದೆಯಾ ಅನ್ನೋದು ಮುಂದಿನ ಭಾಗದಲ್ಲಿ, ಇದು ಮೊದಲನೇ ಭಾಗದಲ್ಲಿ ಯು ಪಿ ಇವತ್ತು ಅಂದರೆ ಉತ್ತರ ಪ್ರದೇಶ ಇವತ್ತು ರಾಮನ ಹೆಸರಿನ ಮೇಲೆ ದುಡ್ಡು ಮಾಡಿದಂಥವ್ರು ಏನು ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಇದ್ರಲ್ಲಿ ಅನ್ನುವಂಥ ವಿಚಾರದಲ್ಲಿ ಚರ್ಚೆ ಮಾಡುತ್ತಾ ಉಳಿದ ಸಂದರ್ಭದಲ್ಲೇ ಅದನ್ನು ಹೇಗಾದರೂ ಮುಚ್ಚಬೇಕು ಅನ್ನುವಂಥ ವಿಚಾರದಲ್ಲಿರುವ BJP ಮತ್ತು RSS ದವರಿಗೆ ಇದು ಇನ್ನಷ್ಟು ಬಿರುಸಾಗ್ತಾ ನಡೆದ, ಕಬ್ಬಿನ ಕಡಲೆ ಆಗ್ತಾ ನಡೆದ, ಪ್ರತಿಯೊಬ್ಬರಿಗೂ ಇಡೀ ದೇಶದ ತುಂಬ ಪ್ರಚಾರ ಪ್ರಸಾರ ಆಗೋದ್ರಿಂದಾಗಿ ಪ್ರತಿಯೊಬ್ಬರು ಗಾಬರಿಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಇದು ಏನು ಆಗಬಹುದು ಮುಂದಿನ ದಿನದಲ್ಲಿ ಅನ್ನೋದು ಅಷ್ಟು ಚರ್ಚಾ ವಿಷಯ ಆಗ್ಯದ. ಏನೂ ಇರಲಿ, ರಾಮನ ಹೆಸರಿನಲ್ಲೇ ದುಡ್ಡು ಹೊಡೆಯೋದು ಮಾತ್ರ ಭಾಳಷ್ಟು ಆಗ್ಯದ. ನೂರಾರು ಕೋಟಿ ಎಷ್ಟೋ ಇನ್ನೂ ತನಿಖೆ ಆಗಬೇಕಾಗಿದೆ. ತನಿಖೆ ಒಂದು ನಿಷ್ಪಕ್ಷಪಾತವಾದಂಥ ನ್ಯಾಯಾಂಗ ತನಿಖೆನೋ ಅಥವಾ ಮತ್ತೇನೋ ಒಂದು ಪ್ರಾಮಾಣಿಕ ಏನದಪ್ಪ ನಡೆದಂಥ ಘಟನೆಗಳನ್ನ ಹೇಳುವಂಥ ಒಂದು ಶಕ್ತಿ ಕೈಯಲ್ಲಿ ತನಿಖೆಗೆ ಒಪ್ಪಿಸ್ರಿ ಅಂತೇಳಿ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆ ಆಗಲಿ ಮತ್ತೇನೋ ಆಗಲಿ ಇದು ಸತ್ವರೆಗೆ ಬರಲಿ ಅನ್ನುವಂಥದ್ದು. ಮತ್ತು ಇಲ್ಲಿ ಕಳ್ಳರು ತಪ್ಪಿಸ್ಕೊಳ್ಬಾರದು ಅನ್ನುವಂಥದ್ದು ವಿರೋಧ ಪಕ್ಷಗಳ ಒತ್ತಾಯ. ನೋಡು ಏನು ಮಾಡ್ತಾರೆ ಮೋದಿಯವರು, ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಬೋದು ಅನ್ನೋದನ್ನು ನಾವು ಮುಂದಿನ ನೋಡ್ತಾ ಹೋಗೋಣ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸೋದು. H16 ನ್ಯೂಸ್ ಅರ್ಥ ತಿಳಿಸಿದಾಗಲೂ ಸತ್ಯಕ್ಕಾಗಲಿ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.